ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಅದರಲ್ಲಿ ಅಭ್ಯಾಸ 2.4ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. 8ನೆಯ ಪ್ರಶ್ನೆ, ಕೆಳಗಿನವುಗಳನ್ನು ಅಪವರ್ತಿಸಿ. ಮೊದಲನೆಯ ಪ್ರಶ್ನೆ, 8a³ + b² + 12a² b + 6ab². ಇದಕ್ಕೆ ಅನ್ವಯವಾಗುವ ಸೂತ್ರ x + y³ = x³ + y³ + 3xy x + y. ಇದರಲ್ಲಿ ಪ್ರಶ್ನೆಯಲ್ಲಿ ಅವರು x³ + y³ + 3xy + x + y ಈ ಭಾಗವನ್ನು ಕೊಟ್ಟಿದ್ದಾರೆ. ನಾವು ಅಪವರ್ತನಗಳನ್ನು ಕಂಡುಹಿಡಿಯಬೇಕಂತಂದರೆ x + y³ ಅನ್ನು ನಾವು ಕಂಡುಹಿಡಿಯಬೇಕು. 8a³ ಅನ್ನು ನಾವು 2a³ ಬರಿಬಹುದು, ಪ್ಲಸ್ b² ಇದ್ದಿದ್ದು b³ ಪ್ಲಸ್ ಸೂತ್ರದಲ್ಲಿ 3, x ಇದ್ದಲ್ಲಿ ಏನಿದೆ 2a, y ಇದ್ದಲ್ಲಿ b ಇದೆ 2a × b, ಮತ್ತು x ಇದ್ದಲ್ಲಿ 2a + b ಅಂತಂದರೆ x = 2a, y = b. x ಎಲ್ಲಿದೆ ಅಲ್ಲಿ 2a ಹಾಕಬೇಕು, y ಇದ್ದಲ್ಲಿ b ಅನ್ನು ಹಾಕಬೇಕು. ಅಂತಂದರೆ ಅಪವರ್ತನಗಳಂದರೆ 2a + b³ 2a + b³ ಅನ್ನು ಬಿಡಿಸಿ ಬರೆದಾಗ 2a + b × 2a + b ಅಪವರ್ತನಗಳು 2a + b ಇವು 3 ಅಪವರ್ತನಗಳಾಗಿವೆ. ಎರಡನೆಯ ಪ್ರಶ್ನೆ, 8a³ - b³ - 12a² b + 6ab². ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ x - y³ = x³ - y³ - 3ab × a - b. ಅಂತಂದರೆ x ನ ಬೆಲೆ 8a, x ನ ಬೆಲೆ 2a. ಯಾಕಂತಂದರೆ 8a³ ಅನ್ನು ನಾವು 2a³ ಬರೆಯಬಹುದು. y = b, x = 2a, y = b. x ಇದ್ದಲ್ಲಿ 2a³ ಮೈನಸ್ y ಇದ್ದಲ್ಲಿ b³ ಮೈನಸ್ 3, a ಇದ್ದಲ್ಲಿ 2a, b ಇದ್ದಲ್ಲಿ b × a - b ಅಂತಂದರೆ 2a - b. ಈಗ ನಮಗೆ ಇಲ್ಲಿ ರೈಟ್ ಸೈಡಿನ ಪಾರ್ಟ್ ಸಿಕ್ಕಿದೆ. ಈಗ ಲೆಫ್ಟ್ ಸೈಡ್ ಅಂತಂದರೆ x - y³ ನ ಭಾಗ ಅಂತಂದರೆ x - y ಅಂತಂದರೆ x ಅಂದರೆ 2a ಮೈನಸ್ y ಅಂತಂದರೆ b³. ಅಪವರ್ತನಗಳು 2a - b × 2a - b × 2a - b. ಮೂರನೆಯ ಪ್ರಶ್ನೆ, 27 - 125a³ - 135a + 225a². ಇದಕ್ಕೆ ಅನ್ವಯವಾಗುವ ಸೂತ್ರ x - y³ = x³ - y³ - 3ab × a - b. x ಇದ್ದಲ್ಲಿ ನಾವು 27 3³ ಬರೆಯಬಹುದು, y ಇದ್ದಲ್ಲಿ 125 ನಾವು ಯಾವ ಥರ ಬರೀಬಹುದು 5 x³ 3³ y³ ಇದ್ದಿದ್ದು 5³ x ಇದ್ದಲ್ಲಿ 3³ ಮೈನಸ್ y ಇದ್ದಲ್ಲಿ 5a. ಯಾಕಂತಂದರೆ 125 ಜೊತೆ a ಇದೆ 5a, 5a³ ಮೈನಸ್ 3, a ಇದ್ದಿದ್ದು 3, b ನ ಬೆಲೆ 5a, a - b ಅಂತಂದರೆ 3 - 5a. ಅಂತಂದರೆ ಅಪವರ್ತನಗಳು x ಇದ್ದಲ್ಲಿ 3 ಮೈನಸ್ y ಇದ್ದಲ್ಲಿ 5a ಇದೆ 5a³. ಅಪವರ್ತನಗಳು 3 - 5a × 3 - 5a × 3 - 5a. ನಾಲ್ಕನೆಯ ಪ್ರಶ್ನೆ, 64a³ - 27b³ - 144a² b + 108ab². 64a³ ಅನ್ನು ನಾವು 4a³ ಬರಿಬಹುದು. 4 × 4 16, 16 × 64 ಆಗುತ್ತದೆ. a³ ಇದ್ದಿದ್ದು a³ ಮೈನಸ್ 27b³ ಇದ್ದಿದ್ದನ್ನು 3b³ ಬರೆಯಬಹುದು, ಮೈನಸ್ 3ab. ಸೂತ್ರದ ಪ್ರಕಾರ 3ab ಇದೆ 3, a ಇದ್ದಲ್ಲಿ 4a, b ಇದ್ದಲ್ಲಿ 3b, ಮತ್ತು a - b ಅಂತಂದರೆ 4a - 3b. ಸೂತ್ರ x - y³ ಅಂತಂದರೆ 4a - 3b³, 4a - 3b × 4a - 3b × 4a - 3b. ಐದನೆಯ ಪ್ರಶ್ನೆ, 27p³ - 1/216 - 9/2p² + 1/4p. ಇದಕ್ಕೆ ಅನ್ವಯವಾಗುವ ಸೂತ್ರ x - y³
ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ b. ಎಕ್ಸ್ ಇದ್ದಲ್ಲಿ 27 ಪಿ ಕ್ಯೂಬನ್ನು ನಾವು 3p ಹೋಲ್ ಕ್ಯೂಬನ್ನಾಗಿ ಬರೀಬಹುದು. ಮೈನಸ್ ವೈ ಇದ್ದಲ್ಲಿ 216 ಅಂತಂದರೆ 6ಅನ್ನು 3 ಸಲ ಗುಣಿಸಿದಾಗ 6 6ರಲ್ಲಿ 36, 36 216 ಹೋಲ್ ಕ್ಯೂಬ್ ಮೈನಸ್ 3ab. ಸೂತ್ರದಲ್ಲಿ 3ab ಇದೆ. 3a ಅಂತಂದರೆ 3p, b ಅಂತಂದರೆ 6ನೇ 1. ಇಲ್ಲಿ ಎಕ್ಸ್ ವೈ ಹಾಕ್ರಿ. ಎಕ್ಸ್ ಅಂತಂದರೆ 3p, ವೈ ಅಂತಂದರೆ 6ನೇ 1 ಮತ್ತು ಎಕ್ಸ್ ಮೈನಸ್ ವೈ. ಎಕ್ಸ್ ಇದ್ದಲ್ಲಿ 3p, ವೈ ಇದ್ದಲ್ಲಿ 6ನೇ 1. ಅದಕ್ಕಾಗಿ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಅಂತಂದರೆ ಎಕ್ಸ್ ಇದ್ದಲ್ಲಿ 3p, ವೈ ಇದ್ದಲ್ಲಿ 6ನೇ 1 ಹೋಲ್ ಕ್ಯೂಬ್. ಇದರ ಅಪವರ್ತನಗಳು 3p ಮೈನಸ್ 6ನೇ 1 ಇಂಟು 3p ಮೈನಸ್ 6ನೇ 1 ಇಂಟು 3p ಮೈನಸ್ 6ನೇ 1. 9ನೆಯ ಪ್ರಶ್ನೆ. ತಾಳೆ ನೋಡಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಇದಕ್ಕೆ ಅನ್ವಯವಾಗುವ ಸೂತ್ರ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಇದಕ್ಕೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬನ್ನು ನಾನು ಈ ಕಡೆ ಬರೆದುಕೊಂಡಿದ್ದೇನೆ, ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬನ್ನು ಈ ಕಡೆ ಬರೆದುಕೊಂಡಿದ್ದೇನೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತದೆ. ಮೈನಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಇದರಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಮತ್ತು ಎಕ್ಸ್ ಪ್ಲಸ್ ವೈ, ಇದರಲ್ಲಿ ನಾವು ಒಂದು ಎಕ್ಸ್ ಪ್ಲಸ್ ವೈಯನ್ನು ಕಾಮನ್ ತೆಗಿಬಹುದು, ಹೊರಗಡೆ ತೆಗಿಬಹುದು. ಯಾಕಂತಂದರೆ ಇಲ್ಲಿ 3 ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ವೈ 1 ಇದೆ, ಘಾತ 1 ಇದೆ. ಅಂತಂದರೆ 1 ಎಕ್ಸ್ ಪ್ಲಸ್ ವೈಯನ್ನು ಹೊರಗಡೆ ತೆಗಿಬಹುದು. 1 ಎಕ್ಸ್ ಪ್ಲಸ್ ವೈ ತೆಗೆದರೆ ಇಲ್ಲಿ ಇನ್ನು 2 ಉಳಿದು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್. ಯಾಕಂತಂದರೆ 3 ಇದ್ದಿದ್ದನ್ನು ನಾವು 1 ತೆಗೆದಿದ್ದೇವೆ, ಅದಕ್ಕಾಗಿ 2 ಉಳಿದು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ 3xy. 1 ಎಕ್ಸ್ ಪ್ಲಸ್ ವೈ ಇದ್ದಿದ್ದು ನಾವು ಹೊರಗಡೆ ತೆಗೆದಿದ್ದೇವೆ, ಅದಕ್ಕೆ ಮೈನಸ್ 3xy ಎಕ್ಸ್ ಪ್ಲಸ್ ವೈ. ಇದನ್ನು ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬಿಡಿಸ್ಬೋದು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಮೈನಸ್ 3xy. ಎಕ್ಸ್ ಪ್ಲಸ್ ವೈ ಹಾಗೆಯೇ ಬರಿಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 3ರಲ್ಲಿ 2 ಅಂತಂದರೆ 3xyಯಲ್ಲಿ 2xyಯನ್ನು ತೆಗೆದ್ರೆ 1xy ಉಳಿತು. ಅದಕ್ಕಾಗಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ xy ಪ್ಲಸ್ ವೈ ಸ್ಕ್ವೇರ್. 2ನೇ ಪ್ರಶ್ನೆ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ xy ಪ್ಲಸ್ ವೈ ಸ್ಕ್ವೇರ್. ಇದಕ್ಕೆ ಅನ್ವಯವಾಗುವ ಸೂತ್ರ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೊದಲನೇ ಲೆಕ್ಕ ಬಿಡಿಸಿದ್ವಲ್ಲ, ಅದೇ ಥರ ನಾವು ಈ ಲೆಕ್ಕವನ್ನು ಸಹ ಬಿಡಿಸಬೇಕಾಗುತ್ತದೆ. ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬನ್ನು ಈ ಕಡೆ ಬರಿಬೇಕು. ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬನ್ನು ನಾನು ಇಲ್ಲಿ ಈ ಕಡೆ ಬರೆದುಕೊಂಡಿದ್ದೇನೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ. ಪ್ಲಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಮತ್ತು ಎಕ್ಸ್ ಮೈನಸ್ ವೈ 1 ಅಂತಂದರೆ 1 ಎಕ್ಸ್ ಮೈನಸ್ ವೈ ಅನ್ನು ನಾವು ಇಲ್ಲಿ ಹೊರಗಡೆ ತೆಗಿಬೋದು. ಈ ಕಡೆ 1ಅನ್ನು ತೆಗೆದಾಗ ಇನ್ನು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಉಳಿತು ಪ್ಲಸ್ 3xy. ಒಂದಿದ್ದು ನಾವು ಈ ಕಡೆ ಬರೆದುಕೊಂಡಿದ್ದೇವೆ ಅಂತಂದರೆ ಕೇವಲ 3xy ಇಲ್ಲಿ ಉಳಿತು. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬಿಡಿಸಬೇಕಾಗುತ್ತದೆ. ಅಂತಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಪ್ಲಸ್ 3xy. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರನ್ನು ಹಾಗೆಯೇ ಬರೀಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 3ರಲ್ಲಿ 2ಅನ್ನು ಕಳೆದರೆ 1xy ಉಳಿತು. ಅದಕ್ಕಾಗಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ xy ಪ್ಲಸ್ ವೈ ಸ್ಕ್ವೇರ್. 10ನೆಯ ಪ್ರಶ್ನೆ. ಕೆಳಗಿನವುಗಳನ್ನು ಅಪವರ್ತಿಸಿ. 27 ವೈ ಕ್ಯೂಬ್ ಪ್ಲಸ್ 125 ಝೆಡ್ ಕ್ಯೂಬ್ ಅಂತಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಸೂತ್ರದ ಪ್ರಕಾರ ಇದನ್ನು ಬಿಡಿಸಬೇಕಾಗುತ್ತದೆ. ಸೂತ್ರ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ xy ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ಇದ್ದಲ್ಲಿ 27 ವೈ ಕ್ಯೂಬ್ ಇದೆ ಅಂತಂದರೆ 27 ವೈ ಕ್ಯೂಬನ್ನು ನಾವು 3y ಹೋಲ್ ಕ್ಯೂಬನ್ನಾಗಿ ಬರಿಬೋದು. 3 3ರಲ್ಲಿ 9, 9 3ರಲ್ಲಿ 27. ವೈ ಹೋಲ್ ಕ್ಯೂಬ್ ಇದ್ದಿದ್ದು ವೈ ಕ್ಯೂಬ್. 125ಅನ್ನು 5z ಹೋಲ್ ಕ್ಯೂಬ್. 5 5ರಲ್ಲಿ 25, 25 5ರಲ್ಲಿ 125. ಝೆಡ್ ಹೋಲ್ ಕ್ಯೂಬ್ ಇದ್ದಿದ್ದು ಝೆಡ್ ಕ್ಯೂಬ್.
ಎಕ್ಸ್ ಇದ್ದಲ್ಲಿ 3y ಹಾಕಬೇಕು. 5z ಇದ್ದಲ್ಲಿ y ಇದ್ದಲ್ಲಿ 5z ಇಲ್ಲಿ ಸೂತ್ರದಲ್ಲಿ ಹಾಕಬೇಕಾಗುತ್ತದೆ. ಇದನ್ನು ಬಿಡಿಸಿದಾಗ 3y ಪ್ಲಸ್ 5z 3y ಹೋಲ್ ಸ್ಕ್ವೇರ್ ಇದ್ದಿದ್ದು 9y² ಮೈನಸ್ 5 3 15 y ಇಂಟು z yz ಪ್ಲಸ್ 5 5z ಹೋಲ್ ಸ್ಕ್ವೇರ್ ಇದೆ. ಇದು 5z ಹೋಲ್ ಸ್ಕ್ವೇರ್ 5 25 z ಹೋಲ್ ಸ್ಕ್ವೇರ್ ಇದ್ದಿದ್ದು z². ಎರಡನೆಯ ಪ್ರಶ್ನೆ, ಅಲ್ಲಿ x³ ಪ್ಲಸ್ y³ ಸೂತ್ರ ಉಪಯೋಗಿಸಿದ್ವಿ ಮೊದಲನೇ ಪ್ರಶ್ನೆಯಲ್ಲಿ. ಇಲ್ಲಿ x³ ಮೈನಸ್ y³ ಸೂತ್ರವನ್ನು ಉಪಯೋಗಿಸಬೇಕಾಗುತ್ತದೆ. ಎರಡನೇ ಪ್ರಶ್ನೆ, 64 m³ ಮೈನಸ್ 343 n³. ಇದನ್ನು ನಾವು 64 m³ ಅನ್ನು ನಾವು 4m ಹೋಲ್ ಕ್ಯೂಬನ್ನಾಗಿ ಬರಿಬೋದು. 4 4 16 16 4 64. 343 ಅದೇ ಥರ ಬರಿಬೋದು. 7n ಹೋಲ್ ಕ್ಯೂಬ್ ಅಂತಂದರೆ 7 7 49 49 7 349 343. ಎಕ್ಸ್ ಇದ್ದಲ್ಲಿ 4m ಅನ್ನು ಹಾಕಬೇಕು. y ಇದ್ದಲ್ಲಿ 7n ಅನ್ನು ಸೂತ್ರದಲ್ಲಿ ಹಾಕಬೇಕು. x² ಅಂತಂದರೆ ಎಕ್ಸ್ ಇದ್ದಲ್ಲಿ 4m ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದ್ದಲ್ಲಿ 4m y ಇದ್ದಲ್ಲಿ 7n. ನೆಕ್ಸ್ಟ್ y² ಅಂತಂದರೆ 7n ಹೋಲ್ ಸ್ಕ್ವೇರ್ 4m ಮೈನಸ್ 7n 4 4 16 m ಹೋಲ್ ಸ್ಕ್ವೇರ್ ಇದ್ದುದು m² ಪ್ಲಸ್ ಇಂಟು ಮೈನಸ್ ಮೈನಸ್ 7 4 28 mn. ನೆಕ್ಸ್ಟ್ 7n ಹೋಲ್ ಸ್ಕ್ವೇರ್ ಇದ್ದಿದ್ದು 7 7 49 n ಹೋಲ್ ಸ್ಕ್ವೇರ್ ಇದ್ದು n². ಇಲ್ಲೂ y ಬೆಲೆ ಮೈನಸ್ 7n ಆಗುತ್ತದೆ. ಇಲ್ಲಿ ಮೈನಸ್, ಇಲ್ಲಿ ಧನಘಾತ ಅಂತಂದರೆ ಧನಸಂಖ್ಯೆ ಸಮಸಂಖ್ಯೆ ಇರುವುದರಿಂದ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 7 7 49 n ಹೋಲ್ ಸ್ಕ್ವೇರ್ ಇದ್ದಿದ್ದು n². 11ನೆಯ ಪ್ರಶ್ನೆ, ಅಪವರ್ತಿಸಿ. ಮೊದಲನೇ ಪ್ರಶ್ನೆ 27 x³ ಪ್ಲಸ್ y³ ಪ್ಲಸ್ z³ ಮೈನಸ್ 9xyz. ಇದನ್ನು ನಾವು x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz x ಪ್ಲಸ್ y ಪ್ಲಸ್ z ಇಂಟು x² ಪ್ಲಸ್ y² ಪ್ಲಸ್ z² ಮೈನಸ್ xy ಮೈನಸ್ yz ಮೈನಸ್ z ಮೈನಸ್ zx ಈ ಸೂತ್ರದ ಪ್ರಕಾರ ಬಿಡಿಸಬೇಕಾಗುತ್ತದೆ. ಎಕ್ಸ್ನ ಬೆಲೆ 27 x³ ಇದ್ದದ್ದನ್ನು ನಾವು 3x ಹೋಲ್ ಕ್ಯೂಬ್, y ಇದ್ದಲ್ಲಿ y ಇದೆ, z ಇದ್ದಲ್ಲಿ z ಅನ್ನು, xyz ಇದ್ದಲ್ಲಿ ನಾವು ಈ ಸೂತ್ರದಲ್ಲಿ xyz ಬೆಲೆಗಳನ್ನು ಇಲ್ಲಿ ಹಾಕಬೇಕಾಗುತ್ತದೆ. ಇದನ್ನು ಬಿಡಿಸಿದಾಗ ಅಂತಂದರೆ x ಇದ್ದಲ್ಲಿ 3x, y ಇದ್ದಲ್ಲಿ y, z ಇದ್ದಲ್ಲಿ z ಮತ್ತು x ಇದ್ದಲ್ಲಿ 3x², y ಇದ್ದಲ್ಲಿ y, z ಇದ್ದಲ್ಲಿ z ಮೈನಸ್ xy ಮೈನಸ್ yz ಮೈನಸ್ zx ಇದ್ದಲ್ಲಿ xyz ಬೆಲೆಗಳನ್ನು ಇಲ್ಲಿ ನಾನು ಹಾಕಿದ್ದೇನೆ. ಇದನ್ನು ಮತ್ತೆ ಬಿಡಿಸಿದಾಗ 3x ಪ್ಲಸ್ y ಪ್ಲಸ್ z ಅನ್ನು ಅದೇ ಥರ ಇಡಬೇಕಾಗುತ್ತದೆ. 3x ಹೋಲ್ ಸ್ಕ್ವೇರ್ ಇದ್ದಿದ್ದು 3 3 9, x ಹೋಲ್ ಸ್ಕ್ವೇರ್ ಇದ್ದಿದ್ದು x² ಪ್ಲಸ್ y² ಪ್ಲಸ್ z² ಮೈನಸ್ 3x ಇಂಟು y 3xy ಮೈನಸ್ yz ಮೈನಸ್ 3x ಇಂಟು z 3 ಮೈನಸ್ 3xz. ಅಷ್ಟೇ. xy z ಇದ್ದಲ್ಲಿ x ಇದ್ದಲ್ಲಿ 3x, y ಇದ್ದಲ್ಲಿ y, z ಇದ್ದಲ್ಲಿ z ಬೆಲೆಗಳನ್ನು ಹಾಕಿ ಲೆಕ್ಕ ಬಿಡಿಸದಿದೆ. 12ನೇ ಪ್ರಶ್ನೆ, ತಾಳೆ ನೋಡಿ. x³ ಪ್ಲಸ್ y³ ಪ್ಲಸ್ z³ ಮೈನಸ್ 3xyz ಎರಡನೇ 1 ಇಂಟು x ಪ್ಲಸ್ y ಪ್ಲಸ್ z ಇಂಟು x ಮೈನಸ್ y ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ z ಹೋಲ್ ಸ್ಕ್ವೇರ್ ಪ್ಲಸ್ z ಮೈನಸ್ x ಹೋಲ್ ಸ್ಕ್ವೇರ್. ಇದರಲ್ಲಿ ಏನೂ ಇಲ್ಲ. ನಾವು x ಮೈನಸ್ y ಹೋಲ್ ಸ್ಕ್ವೇರ್ ಅಂತಂದರೆ a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರ ಹಾಕಬೇಕು. ಇಲ್ಲಿನೂ a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ನಾವು ಬಿಡಿಸೋದಿದೆ. ಇಲ್ಲಿ ಮೊದಲನೇದಾಗಿ ಎರಡನೇ ಒಂದು ಅದೇ ಥರ ಬರಿಬೇಕು. ಆಮೇಲೆ x ಪ್ಲಸ್ y z ಅದೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. ಮತ್ತು x ಮೈನಸ್ y ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ z ಹೋಲ್ ಸ್ಕ್ವೇರ್ ಪ್ಲಸ್ z ಮೈನಸ್ x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡನೇ ಒಂದು x ಪ್ಲಸ್ y ಪ್ಲಸ್ z. ಆಮೇಲೆ ಇದನ್ನು a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬಿಡಿಸಬೇಕಾಗುತ್ತದೆ. a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರ a² ಪ್ಲಸ್ b² ಮೈನಸ್ 2ab ಅಂತಂದರೆ a ಇದ್ದಲ್ಲಿ x ಇದೆ, b ಇದ್ದಲ್ಲಿ y ಇದೆ. x² ಪ್ಲಸ್ y² ಮೈನಸ್ 2x ಇಂಟು y xy ಪ್ಲಸ್ y² ಪ್ಲಸ್ z² ಮೈನಸ್ 2yz ಪ್ಲಸ್ z² ಪ್ಲಸ್ x² ಮೈನಸ್ 2xz. ಇದನ್ನು ಅದೇ ಥರ ಬರಿಬೇಕು. ಆಮೇಲೆ x ಇದ್ದಿದ್ದು ಒಂದು ಕಡೆ ಬರ್ಕೊಂಡಿದ್ದೇನೆ,
ವೈ ಎರಡು ಸಲ ಇದೆ, ಅದು ಒಂದ್ರ ಪಕ್ಕ ಒಂದು ಬರೆದಿದ್ದೇನೆ. ಝೆಡ್ ಎರಡಿದೆ, Z² ಪ್ಲಸ್ Z². ಆಮೇಲೆ ಇನ್ನುಳಿತು -2 XY -2 YZ -2 ZX. ಏನಿಲ್ಲ, ಎಕ್ಸ್ ಇದ್ದಿದ್ದನ್ನು ಒಂದು ಕಡೆ ಬರೆದಿದ್ದೇನೆ, ವೈ ಇದ್ದಿದ್ದು ಇನ್ನೊಂದು ಕಡೆ, ಮತ್ತು ಝೆಡ್ ಇದ್ದಿದ್ದನ್ನು ಒಂದು ಕಡೆ. ಇಲ್ಲಿ 2 ಎಕ್ಸ್ಗಳು ಬಂದವು, 2 ವೈಗಳು ಮತ್ತು ಇಲ್ಲಿ 2 ಝೆಡ್ಗಳು ಉಳಿದಿದ್ದು ಇಲ್ಲಿ ಬರಿಬೇಕು. ಎರಡನೇ ಒಂದು ಇಂಟು X + Y + Z, X² + X² 2 X², Y² + Y² 2 Y², Z² + Z² 2 Z² ಮೈನಸ್ ಇದನ್ನು ಉಳಿದಿದ್ದನ್ನು ಅದೇ ಥರ ಇಲ್ಲಿ ಬರಿಬೇಕು. ಮುಂದಿನ ಹಂತ ಎರಡನೇ ಒಂದು ಇಂಟು X + Y + Z. ಇಲ್ಲಿ ಎಲ್ಲ ಕಡೆ ನೀವು ಎರಡನ್ನು ನೋಡಬಹುದು. ನಾವು ಎರಡನ್ನು ಕಾಮನ್ ಆಗಿ ತೆಗಿಬಹುದು. ಹೊರಗಡೆ ತೆಗೆದಾಗ X² + Y² + Z² -XY -YZ -ZX ಉಳಿತು. ಅಂತಂದರೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತದೆ. X + Y + Z ಇಂಟು X² + Y² + Z² -XY -YZ ZX ಉಳಿತು. ಅದಕ್ಕಾಗಿ RHS = LHS. X³ + Y³ + Z³ ಮೈನಸ್ 3XYZ ಇದು ಪ್ರೂವ್ ಆಯಿತು. 13ನೇ ಪ್ರಶ್ನೆ, X + Y + Z = 0 ಆದರೆ X³ + Y³ + Z³ = 3XY ಎಂದು ತೋರಿಸಿ. ಇದನ್ನು ನಾವು X³ + Y³ + Z³ + 3XY ಲೆಫ್ಟ್ ಸೈಡ್ ಇದ್ದಿದ್ದನ್ನು ನಾವು ರೈಟ್ ಸೈಡ್ ಇದ್ದಿದ್ದನ್ನು ನಾವು ಲೆಫ್ಟ್ ಸೈಡ್ ತೊಗೊಂಡ್ರೆ -3XY ಆಗುತ್ತದೆ. -3XY ಇಲ್ಲಿ Z ಇದೆ ಪ್ರಶ್ನೆಯಲ್ಲಿ. 3XYZ = X + Y + Z ಇಂಟು X² + Y² + Z² -XY -YZ ZX. ಇದೊಂದು ಸೂತ್ರ ಇದೆ, ನೀವು ಹಿಂದಿನ ಲೆಕ್ಕದಲ್ಲಿ ಕಲ್ತಿರುವ ಸೂತ್ರ ಇಲ್ಲಿ ಹಾಕಬೇಕಾಗುತ್ತದೆ. ಇಲ್ಲಿ ಅವರು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ X + Y + Z ನ ಬೆಲೆ 0 ಆಗಿದೆ. ಅದಕ್ಕಾಗಿ X + Y + Z ಇದ್ದಲ್ಲಿ 0ನ್ನು ಹಾಕಬೇಕು. ಉಳಿದಿದ್ದನ್ನು ನಾನಿಲ್ಲಿ ಬರೆದಿದ್ದೇನೆ. X² + Y² + Z² -XY -YZ ZX. 0ನ್ನು ಯಾವುದೇ ಸಂಖ್ಯೆ ಆಗಲಿ ಅಥವಾ ಯಾವುದೇ ಬಹುಪದೋಕ್ತಿಯಲ್ಲಿ ಯಾವುದೇ ಸಮೀಕರಣದಲ್ಲಿ ನಾವು ಗುಣಿಸಿದಾಗ ಅದರ ಉತ್ತರ 0ನೇ ಆಗಿರುತ್ತದೆ. 0ಯಿಂದ ಈ ಸಮೀಕರಣಕ್ಕೆ ಗುಣಿಸಿದಾಗ 0 ಬರುತ್ತದೆ. ಅದಕ್ಕಾಗಿ X³ + Y³ + Z³ ಇಲ್ಲಿ ಲೆಫ್ಟ್ ಸೈಡ್ ಇದ್ದಿದ್ದನ್ನು ನಾವು ರೈಟ್ ಸೈಡ್ಗೆ ಅಂತಂದರೆ ಈ ಕಡೆ ಇದ್ದಿದ್ದು ಈ ಕಡೆ ತೊಗೊಂಡ್ರೆ ಏನಾಗುತ್ತದೆ 3XYZ. X³ + Y³ + Z³ = 3XYZ. 14ನೇ ಪ್ರಶ್ನೆ, ನೇರವಾಗಿ ಘನಗಳನ್ನು ಲೆಕ್ಕಿಸದೆ ಕೆಳಗಿನವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ -12 ಹೋಲ್ ಕ್ಯೂಬ್ +7 ಹೋಲ್ ಕ್ಯೂಬ್ +5 ಹೋಲ್ ಕ್ಯೂಬ್. ಇದರ ಸೂತ್ರ ಅಂತಂದರೆ X³ + Y³ + Z³ ಪ್ರಕಾರ ಇದೆ. ಇದರ ಸೂತ್ರ 3XYZ. Xನ ಬೆಲೆ -12, Yನ ಬೆಲೆ 7, Zನ ಬೆಲೆ 5. ಇದರಲ್ಲಿ 3XYZ ಅಲ್ಲಿ ನಾವು ಇಲ್ಲಿ ಹಾಕಬೇಕಾಗುತ್ತದೆ. ಸೂತ್ರ 3XYZ. 3ಗೆ 3, X ಇದ್ದಲ್ಲಿ -12, Y ಇದ್ದಲ್ಲಿ 7, Z ಇದ್ದಲ್ಲಿ 5. 12 3ರಲ್ಲಿ 36, 36 7ರಲ್ಲಿ 252. ಈಗ 252ರಿಂದ ನಾವು 5ಕ್ಕೆ ಗುಣಿಸಬೇಕಾಗುತ್ತದೆ. 252 × 5 1260. ಉತ್ತರ 1260. ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸನ್ನು ಬರೀಬೇಕು. ಎರಡನೆಯ ಪ್ರಶ್ನೆ, ಮೊದಲನೇ ಥರನೇ ನಾವು ಇದನ್ನು ಬಿಡಿಸಬೇಕಾಗುತ್ತದೆ. ಸೇಮ್ ಸೂತ್ರ X³ + Y³ + Z³ = 3XYZ. X ಇದ್ದಲ್ಲಿ 28, Y ಇದ್ದಲ್ಲಿ -15 ಇದೆ, Z ಇದ್ದಲ್ಲಿ -13. X ಇದ್ದಲ್ಲಿ 28, Y ಇದ್ದಲ್ಲಿ -15, Z ಇದ್ದಲ್ಲಿ -13. ಇದನ್ನೆಲ್ಲ 3ರಿಂದ 28, 28ರಿಂದ ಮತ್ತೆ ಇಲ್ಲಿ -15ಕ್ಕೆ ಮತ್ತು -13ಕ್ಕೆ ಗುಣಿಸಿದಾಗ 16,380 ಆಗುತ್ತದೆ. ಇದನ್ನು ಎಲ್ಲ ಗುಣಿಸಬೇಕಾಗುತ್ತದೆ. ಗುಣಿಸಿದಾಗ 16,380 ಉತ್ತರ ನಮಗೆ ಸಿಗುತ್ತದೆ. 15ನೇ ಪ್ರಶ್ನೆ, ಈ ಕೆಳಗಿನ ವಿಸ್ತೀರ್ಣಗಳನ್ನು ಹೊಂದಿರುವ ಆಯತಗಳ ಉದ್ದ ಮತ್ತು ಅಗಲಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ. ವಿಸ್ತೀರ್ಣವನ್ನು ಅವರು ಕೊಟ್ಟಿದ್ದಾರೆ 25a² - 35a + 12. 25a² ನಾವು 5a² ಬರೀಬಹುದು. ಮೈನಸ್ ಈಗ 25a × 12 ಗುಣಿಸಿದಾಗ 300 ಆಗುತ್ತದೆ.
ಅಂತಂದರೆ ನಾವು ಇದನ್ನು ಯಾವ ಥರ ಬರೀಬಹುದು? 25 × 12 ಗುಣಿಸಿದಾಗ 300 -15 -20 -35 ಸಿಗುತ್ತದೆ. 15 ಮತ್ತು 20 ಗುಣಿಸಿದಾಗ 300 ಸಿಗುತ್ತದೆ. ಅದಕ್ಕಾಗಿ -15a -20a +12. ಇದರಲ್ಲಿ ನಾವು 5a ಕಾಮನ್ ತೆಗಿಬಹುದು. ಇಲ್ಲಿ 5a² ಇದೆ ಮತ್ತು ಇದರಲ್ಲಿ 5 3 15 ಅಂತ ತೆಗಿಬಹುದು. ಅದಕ್ಕಾಗಿ 5a, ಒಂದು 5a ತೆಗೆದರೆ ಇನ್ನೊಂದು 5a ಉಳಿತು. 5 3 15 -4, 4 ಮಗ್ಗೆಯಲ್ಲಿ ಬರುತ್ತದೆ. 4 5 20, 5a -4 3 12. ಏಕೆಂತಂದರೆ ಇಲ್ಲಿ ಮೈನಸನ್ನು ತೆಗೆದರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತದೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತದೆ. ಇಲ್ಲಿ ಮೈನಸ್ ಕಾಮನ್ ತೆಗೆದಿರುವುದರಿಂದ -20 ಅಂತಂದರೆ 4 5 20 ಪ್ಲಸ್ ಆಗುತ್ತದೆ. ಇಲ್ಲಿ +12 ಇದೆ, ಪ್ಲಸ್ ಬದಲಾಗಿ ಇಲ್ಲಿ ಮೈನಸ್, ಯಾಕಂತಂದರೆ ಮೈನಸನ್ನು ಇಲ್ಲಿ ಕಾಮನ್ ತೆಗೆದಿದ್ದೇನೆ. ಅದಕ್ಕಾಗಿ 4 3 12. ಇಲ್ಲಿ ನೀವು ಅಪವರ್ತನಗಳನ್ನು ನೋಡಬಹುದು. 5a -3 ಕಾಮನ್ ಇದೆ, ಒಂದೇ ಸಲ ಬರೀಬೇಕು. ಆಮೇಲೆ 5a -4, 5a -4. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 5a -3 × 5a -4. ಉದ್ದ 5a -3, ಅಗಲ 5a -4. ಎರಡನೆಯ ಪ್ರಶ್ನೆ, 35y² + 13y -12 ಅಂತಂದರೆ 35 × 12, 35 ಮತ್ತು 12 ಗುಣಿಸಿದರೆ 420 ಬರುತ್ತದೆ. ನಮಗೆ ಕೂಡಿಸಿದಾಗ 13 ಬರಬೇಕು, ಗುಣಿಸಿದಾಗ 420 ಬರಬೇಕು. ಅಂತಂದರೆ 28 15 28 15 420 ಮತ್ತು ಕೂಡಿಸಿದಾಗ +28 -15, 28ರಲ್ಲಿ 15 ಕಳೆದರೆ 13, ಗುಣಿಸಿದಾಗ 420 ಬಂದಿದೆ. ಮತ್ತು ಕೂಡಿಸಿದಾಗ ಅಥವಾ ಕಳೆದಾಗ ನಮಗೆ ಎಷ್ಟು ಬಂದಿರಬೇಕಾಗಿತ್ತು? 13. 28ರಲ್ಲಿ 15 ಕಳೆದರೆ 13, 28 15 420. ಅದಕ್ಕಾಗಿ 35y² + 28y -15y -12. ಇದರಲ್ಲಿ 7y ಕಾಮನ್ ತೆಗೆದಾಗ 7y, 7 5 35y² ಇತ್ತು. ಇಲ್ಲಿ ಒಂದು y ಹೊರಗಡೆ ತೆಗೆದಾಗ ಇನ್ನೊಂದು y ಉಳಿತು. 7 4 28 ಮೈನಸ್ ಕಾಮನ್ ಇದೆ, ಅದಕ್ಕೆ -3, 3 5 15y +3 4 12, 5y + 4 1, 5y + 4 2 ಸಲ ಇದೆ, ಒಂದು ಸಲ ಬರಿಬೇಕು. ಒಂದು ಅಪವರ್ತನ ಸಿಕ್ಕಿತು. ಇನ್ನೊಂದು ಅಪವರ್ತನ ಅಂತಂದರೆ 7y -3. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 5y + 4 ಮತ್ತು ಅಗಲ ಅಂತಂದರೆ 7y -3. 16ನೆಯ ಪ್ರಶ್ನೆ, ಈ ಕೆಳಗಿನ ಘನಫಲಗಳನ್ನು ಹೊಂದಿರುವ ಆಯತ ಘನಗಳ ಆಯಾಮ ಅಂತಂದರೆ ಉದ್ದ, ಅಗಲ ಮತ್ತು ಎತ್ತರಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ. ಘನಫಲ 3x² - 12x ಅಂತಂದರೆ ಇದರಲ್ಲಿ ನಾವು ಏನನ್ನು ತೆಗಿಬಹುದು? 3 ಮಗ್ಗೆಯಲ್ಲಿ ಬರುತ್ತದೆ. ಇದು 3 1 3, 3 4 12. ಇಲ್ಲಿ x² ಇದೆ, ಇಲ್ಲಿ x ಇದೆ ಅಂತಂದರೆ ಒಂದು x ನಾವು ಹೊರಗಡೆ ತೆಗಿಬೋದು ಮತ್ತು 3ನೇ ಮಗ್ಗಿ 3 ಹೊರಗಡೆ ತೆಗಿಬಹುದು. 3x ಹೊರಗಡೆ ತೆಗೆದಾಗ ಇಲ್ಲಿ ಕೇವಲ ಒಂದೇ x ಉಳಿತು. 3 4 12. ಇಲ್ಲಿ 1x ಇತ್ತು, ಇಲ್ಲಿ ಹೊರಗಡೆ ಬಂದಿದೆ. ಅದಕ್ಕಾಗಿ ಇಲ್ಲಿ ಏನು ಉಳಿಯಲ್ಲ. ಅದಕ್ಕೆ 3 4 12 ಅಂತಂದರೆ ಉದ್ದ ಏನು? 3, ಅಗಲ ಅಂದರೆ x, ಎತ್ತರ ಅಂತಂದರೆ x - 4. ಎರಡನೆಯ ಪ್ರಶ್ನೆ, ಘನಫಲ 12ky² + 8ky -20k ಇವೆಲ್ಲ 4 ಮಗ್ಗೆಯಲ್ಲಿ ಬರುತ್ತವೆ. 4 3 12, 4 2 8, 4 5 20, 4k ಅಂತಂದರೆ 4 3 12 y² ಉಳಿತು, +4 2 8, k ಹೊರಗಡೆ ತೆಗೆದಾಗ y ಉಳಿತು, ಮೈನಸ್ ಇದೆ, -4 5 20. ಇಲ್ಲಿ k ಬಂದಿದೆ, ಇಲ್ಲಿ k ಹೊರಗಡೆ ತೆಗೆದಿದ್ದೀವಿ, ಅದಕ್ಕೆ ಇಲ್ಲಿ k ಉಳಿಯಲ್ಲ. 4k ಮತ್ತು 3y². ಈಗ 5 3 15, 5 3 15. ಈಗ 5ರಲ್ಲಿ 3 ತೆಗೆದಾಗ 2, 5ರಲ್ಲಿ 3 ಕಳೆದಾಗ 2 ಬಂದಿದೆ. ಅದಕ್ಕೆ 5 3 15 ಮತ್ತು 5ರಲ್ಲಿ 3 ತೆಗೆದರೆ 2y +5y -3y -5, 4k. ಇದರಲ್ಲಿ
3y² ಇದೆ, 5y ಇದೆ ಅಂತಂದರೆ ನಾವು y ಹೊರಗಡೆ ತೆಗಿಬಹುದು. y ಒಂದು y ಮತ್ತು ಇಲ್ಲಿ y² ಇದೆ, ಇಲ್ಲಿ y ಇದೆ ಅಂತಂದರೆ ಒಂದು y ತೆಗೆದಾಗ 3y ಉಳಿತು ಪ್ಲಸ್ 5 ಮೈನಸ್ 1 ಏನಿಲ್ಲ ಅಂತಂದರೆ ಇದರಲ್ಲಿ ಕಾಮನ್ -1 ಸಿಗುತ್ತದೆ. -1 ನಾವು ಕಾಮನ್ ಆಗಿ ತೆಗಿಬಹುದು. ಮೈನಸ್ ತೆಗೆದಾಗ ಇದು 3y + 5 3y + 5 3y + 5 2 ಸಲ ಬಂದಿದೆ ಅಂದರೆ ಒಂದು ಸಲ ನಾವು ಬರಿಬೇಕು. 3y + 5 4ಕ್ಕೆ ಉಳಿತು 4ಕ್ಕೆ 3y + 5 ಇನ್ನೊಂದು ಅಪವರ್ತನ ಅಂತಂದರೆ y - 1 y - 1 ಅಂತಂದರೆ ಉದ್ದ 4ಕ್ಕೆ ಅಗಲ 3y + 5 ಎತ್ತರ ಅಂದರೆ y - 1. ಇಲ್ಲಿವರೆಗೆ ನಾವು ಅಭ್ಯಾಸ 2.4ರ ಎಲ್ಲ ಲೆಕ್ಕಗಳು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.